ಕಳಿಸಿದ್ವಿ. ಮಕ್ಕಳನ್ನ ನೀವು ಮನೆಯಲ್ಲಿ ಮಾತಾಡಿ ಬನ್ನಿ, ಒಂದು 10 ದಿವಸ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಕಾಣ್ತದೆ ಅಂತಕ್ಕಂಥ ಮಾತನ್ನ ಮಕ್ಕಳಿಗೆ ತಿಳಿಸಿದ್ವಿ. ಈಗ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಒಂದು ಪ್ರಾಸ್ತಾವಿಕ ನುಡಿಯನ್ನ, ಅವರ ಒಂದು ಶುಭ ಚಿಂತನೆಯನ್ನ ಇಲ್ಲಿ ಹಂಚಿಕೊಳ್ಳಿ ಅಂತಕ್ಕಂಥ ಮಾತನ್ನ ನಮ್ಮ ಗಂಗಾಧರ ಸ್ವಾಮಿಗಳಿಗೆ ನಾನು ವಿನಂತಿಸಿಕೊಳ್ತಾ, ಅವರು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ಮತ್ತು ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಚಾಲನೆ ನೀಡಿರುವಂಥ ಆತ್ಮೀಯ ಮಿತ್ರರು ಮತ್ತು KPS ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರಸಾದರವರೇ, ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಅಂಜನಪ್ಪನವರೇ, ಮಲ್ಲೇಶ್ವರೇ, ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪ್ರೇಮಪುರವರೇ, ಹಿರಿಯ ಶಿಕ್ಷಕಿಯಾಗಿರ್ತಕ್ಕಂಥ ಗೀತಾ ಅವರೇ, ಮತ್ತು CRP ಮಿತ್ರರಾಗಿರ್ತಕ್ಕಂಥ ರೂಪ ಅವರೇ, ಹಾಗೂ ರವೀಶ್ ಅವರೇ, ಆಮೇಲೆ ಆಂಜನಪ್ಪನವರೇ, ಮತ್ತೆ ಬಸವರಾಜ್ ಅವರೇ, ರವಿರಾಜನವರೇ, ಈ ಶಿಬಿರಕ್ಕೆ ಆಗಮಿಸಿರುವಂತ ಎಲ್ಲ ಆತ್ಮೀಯ ಪುರಾಣಿಗಳೇ, ಕೇಳಿ. ಈ ಬೇಸಿಗೆ ಶಿಬಿರ ಉದ್ದೇಶ ನಾವು ಬಹಳ ಮುಂದಾಲೋಚನೆ ಇಟ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಳೆದ ಒಂದು 2-3 ತಿಂಗಳಿಂದ ಅನೇಕ ಶಾಲೆಗಳಲ್ಲಿ ನಾನು ಕಾರ್ಯಕ್ರಮ ಮಾಡಿದಾಗ ಒತ್ತಿ ಹೇಳ್ತಾ ಇದ್ದೆ. ಈ ಶಾಲೆಯಲ್ಲಿ ಗೀತಾ ಮೇಡಮ್ ಅವರು, ರವೀಶ್ ಅವರು, ಮತ್ತೆ ನಮ್ಮ ಪ್ರೇಮಲೀಲಾ ಮೇಡಮ್ ಅವರು ಎಲ್ಲ ಉಪಾಧ್ಯಾಯರೊಂದಿಗೆ ಚರ್ಚೆ ಮಾಡಿ ನಮ್ಮ ಶಾಲೆಯಲ್ಲೇ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು KPS ಶಾಲೆ ಬಾಲಕರ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಒಂದು 30 ಜನ ಆಗ್ತಾರೆ ಅಂತ ನಿರೀಕ್ಷೆ ಇತ್ತು. ಆದರೆ ಮಕ್ಕಳ ಸಂಖ್ಯೆ ಅಭಾವ ಇದೆ. ಆದರೂ ಮುಂದಿನ ದಿನಗಳಲ್ಲಿ 10 ದಿನದಲ್ಲಿ ಅದನ್ನ ಕವರ್ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಈ ಶಿಬಿರವನ್ನ ಆರಂಭ ಮಾಡ್ತಾ ಇದ್ವಿ. ಈ ಶಿಬಿರದ ಉದ್ದೇಶ ಇಷ್ಟೇ. ಇಲ್ಲಿ ನೋಡಿ, ಮಕ್ಕಳಿಗೆ ಈ ವರ್ಷವಿಡೀ ನೀವು ಪಾಠ ಕೇಳಿರ್ತೀರಿ, ಶಿಕ್ಷಕರು ಹಾಕಿಕೊಟ್ಟಿರ್ತಕ್ಕಂಥದ್ದನ್ನ ಹೋಮ್ವರ್ಕ್ ಮಾಡಿರ್ತೀರಿ, ಪರೀಕ್ಷೆ ಬರೆದಿರ್ತೀರಿ, ಒಂದು ವ್ಯಾಪ್ತಿ ಒಳಗಿರ್ತೀರಿ. ಇದು ವ್ಯಾಪ್ತಿಯಿಂದ ಹೊರಗಡೆ ಮಕ್ಕಳು, ಈ ವ್ಯಾಪ್ತಿಯಿಂದ ಹೊರಗೆ ಇಲ್ಲಿ ಫ್ರೀ ಬರ್ಡ್ ಅಂತ. ನೀವು ಏನು ಫ್ರೀ ಬರ್ಡ್ ಅಂದ್ರೇನು? ಸ್ವೇಚ್ಛವಾಗಿ ಹಾರಾಡುವಂತ ಹಕ್ಕಿಗಳಾಗಬೇಕು. ಇಲ್ಲಿ ನಿಮ್ಮ ಮನಸ್ಸಿಗೆ ಬಂದಂತ ಭಾವನೆಗಳನ್ನ ಹಂಚಿಕೊಳ್ಳುವುದೇ ಈ ಶಿಬಿರದ ಉದ್ದೇಶ. ನಿಮ್ಮ ಮನಸ್ಸಿನಾಗ ಏನೋ ಇರುತ್ತೆ, ನಾನು ಈಗ ಮಾಡ್ಬೇಕು ಅಂತ ಇರುತ್ತೆ, ನನಗೆ ಆ ತರ ಆಸೆ ಇರುತ್ತೆ. ಆ ಆಸೆಗಳನ್ನ ಹೊರಹೊಮ್ಮಲಿಕ್ಕೆ ಈ ಒಂದು ಬೇಸಿಗೆ ಶಿಬಿರ. ನೀವು ಮಕ್ಕಳು ಮನೆಯಲ್ಲಿ ತುಂಬಾ ರಜಾ ಬಂದಾಗ ಬಹಳಷ್ಟು ಅಲ್ಲಿ ಇಲ್ಲಿ ಓಡಾಡೋದು, ಬಿಸಿಲಿಗೆ ಹೋಗೋದು, ಅನಾರೋಗ್ಯಕ್ಕೆ ತುತ್ತಾಗ್ಬೋದು. ನೀವು ಮೊನ್ನೆ ತಾನೇ ಒಂದು ಘಟನೆ ಆಯ್ತು. ಒಂದು 11 ವರ್ಷದ ಬಾಲಕಿ ಅಜ್ಜ ಬಂದಿದ್ದಾನೆ ಅಂತಂದೇಳಿ ಅಮ್ಮ ಏನ್ ಮಾಡಿದ್ಲು, ಗೇಟ್ ತೆಗೆದು ಹೋಗಿದ್ದಾಳೆ. ಆ ಗೇಟ್ ತೆಗೆದು ಹೋದ್ಮೇಲೆ ಅಮ್ಮ ಗೇಟ್ ಹಾಕೋದನ್ನ ಅಪ್ಪ ಬಂದ ಸಂಭ್ರಮದಲ್ಲಿ ಮರ್ತೋಗ್ತಾರೆ. ಆ ಹುಡುಗಿ ಏನಾಯ್ತು, ಹೊರಗಡೆ ಬಂದು ಬಾಕೆಟ್ನಲ್ಲಿ ನೀರು ತುಂಬಿರ್ತಕ್ಕಂಥ ಬಾಕೆಟ್ನಲ್ಲಿ ಬಿದ್ದು, ಮೇಗಳಿಂದ ಬಿದ್ದಿದ್ದಲ್ಲ ಬಾಕೆಟ್ನೆಲ್ಲ, ಬರ್ತಾ ಮೇಲಿನ 3ನೇ ಮಾಡಿಯಿಂದ ಕೆಳಗೆ ಬಿದ್ದೋಗ್ಬಿಡ್ತು. 3ನೇ ಮಾಡಿಯಿಂದ ಬಿದ್ದಾಗ ಆ ಮಗುವಿಗೆ ತುಂಬಾ ತೊಂದರೆ ಆಯ್ತು. ಆ ತಾಯಿಗೆ ಗೊತ್ತಿಲ್ಲ, ಒಳಗಡೆ ಇರ್ತಕ್ಕಂಥವ್ರು ಯಾರಿಗೂ ಗೊತ್ತಿಲ್ಲ. ರಸ್ತೆಯಲ್ಲಿ ದವಪ್ ಅಂತ ಬಿದ್ಮೇಲೆ ಅಕ್ಕಪಕ್ಕದವರೆಲ್ಲ ಲವ ಅಂತ ಬಾಯಿ ಬಡ್ಕೊಂಡಾಗ ಎಲ್ಲರೂ ನೋಡಬಾರದು. ಬಹಳ ಒಂದು ಕರುಣಾಮಯವಾಗಿರ್ತಕ್ಕಂಥ ಕಣ್ಣೀರಿನಿಂದ ಕೈ ತೊಳೆಯುವಂತ ಒಂದು ಸ್ಥಿತಿ ಆ ಮಗುವಿನಿದ್ದಾಗ ಅವಾಗೆಲ್ಲ ಬಂದು